ವೆಲ್ಕಮ್ ಬ್ಯಾಕ್ ಟು ಶ್ರೀಕಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಝಿಂಗ್. ಯಾರೆಲ್ಲ ನಮಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮಗೆ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಇದ್ದರೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಇವತ್ತು ಸಂಡೇ, ನಾನು ಇವಾಗ ತಾನೇ ಎದ್ದಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಏನಂತಂದರೆ ಈ ವಿಡಿಯೋದಲ್ಲಿ ಇಟ್ಸ್ ಗೋನ ಬಿ ಅ ಕುಕಿಂಗ್ ವಿಡಿಯೋ. ಎಲ್ಲ ತುಂಬ ಜನಕ್ಕೆ ಅಪ್ಪು ಸರ್ ಗೊತ್ತಿರ್ತಾರೆ ಆ್ಯಂಡ್ ತುಂಬ ಜನಕ್ಕೆ ಫೇವ್ರೆಟ್ ಹೀರೋ ಆಗಿರ್ತಾರೆ, ನನಗೂ ಕೂಡ, ಆ್ಯಂಡ್ ನಮ್ಮ ಅಕ್ಕಂಗಂತೂ ಮೋಸ್ಟ್ ಫೇವ್ರೆಟ್. ಸೊ ಅವ್ರಿಗೆ ಇಷ್ಟ ಆಗಿರೋ ಒಂದು ಬಿರಿಯಾನಿನ ಅಪ್ಪು ಬಿರಿಯಾನಿ ಅಂತ ಕರೀತಾರೆ. ಸೊ ನಾನು ಆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇಟ್ಸ್ ಕಾಲ್ಡ್ ಅಪ್ಪು ಬಿರಿಯಾನಿ. ಸೊ ಅಪ್ಪು ಬಿರಿಯಾನಿ ಮಾಡ್ತಾಯಿದ್ದೆ ನಾನು. ಅದು ಹೇಗೆ ಮಾಡ್ತೀನಿ ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ನಾನೇ ಡಿಸ್ಕವರ್ ಎಲ್ಲ ಮಾಡಿದ್ದಲ್ಲ. ಅಫ್ಕೋರ್ಸ್ ನಾನು ಈಗಲೇ ಕುಕ್ಕಿಂಗ್ ಎಲ್ಲ ಕಲಿತಾ ಇರೋದು. ಇದೇ ಥರ ನಾನು ವಿಡಿಯೋದಲ್ಲಿ ನೋಡಿ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡಬೇಕಾದ್ರೆ ಐ ಫೌಂಡ್ ಔಟ್ ದಿಸ್ ವಿಡಿಯೋ ಆ್ಯಂಡ್ ಸಖತ್ತಾಗಿ ಬಂತು ನಾವು ಮಾಡಿದಾಗ ಬಿರಿಯಾನಿ. ಸೊ ಅದಕ್ಕೆ ನಾನು ಅದೇ ಥರನೇ ಇವಾಗ ಮಾಡಿ ನಾನು ಅದನ್ನು ರೆಕಾರ್ಡ್ ಮಾಡಿ ತೋರಿಸೋಣ ಅಂತ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ನಿಮಗೇನಾದರೂ ಈ ಥರ ಬಿರಿಯಾನಿ ಟ್ರೈ ಮಾಡಬೇಕು ಮನೇಲಿ ಅಂತಂದರೆ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಅನಿಸ್ತು ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಸೊ ದ್ಯಾಟ್ ನನಗೂ ಖುಷಿ ಆಗುತ್ತೆ, ಓಕೆ ಸಂಬಡಿ ಅಟ್ಲೀಸ್ಟ್ ಟ್ರೈಡ್ ಅಂತ. ಅದರ್ ದ್ಯಾನ್ ದ್ಯಾಟ್ ನಾನು ಇದರಲ್ಲಿ ನಾನಿವಾಗ ಮಾಡ್ತಾ ಇರೋದು ಮಟನ್ ಬಿರಿಯಾನಿ. ಬಟ್ ನಾವು ಫಸ್ಟ್ ಟ್ರೈ ಮಾಡಿದ್ದು ಚಿಕನ್ ಆ್ಯಂಡ್ ದೆನ್ ಮಟನ್. ಬಟ್ ಮಟನ್ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಇವಾಗ ಮಟನ್ನೇ ಮಾಡ್ತಾಯಿದ್ದೀನಿ. ಮಟನ್ ದಮ್ ಬಿರಿಯಾನಿ, ಅದನ್ನು ಅಪ್ಪು ಬಿರಿಯಾನಿ ಅಂತಲೂ ಕರೀತಾರೆ. ಸೊ ಐ ಥಿಂಕ್ ನಿಮಗೂ ಇಷ್ಟ ಆಗ್ಬೋದು. ಸೊ ಎಲ್ಲೂ ಏನೂ ಸ್ಕಿಪ್ ಮಾಡೋದಿಲ್ಲ, ನೋಡಿ ಆ್ಯಂಡ್ ನೀವು ಟ್ರೈ ಮಾಡಿ ಇದನ್ನು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಮರಾಠಿ ಮೊಗ್ಗು, ಜೀರಿಗೆ, ಮೆಣಸು, 15 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ, ಸ್ಟಾರ್ ಮೊಗ್ಗು ಅಂತಾರೆ, ಸೋಂಪು, ಆಮೇಲೆ ಇದು ಜೈಕಾಯಿ, ಏಲಕ್ಕಿ, ಲವಂಗ ಬಂದು ಒಂದು 6 ತೊಗೊಂಡಿದ್ದೀನಿ, ಇದು ಬಂದು ಒಂದು 5 ತೊಗೊಂಡಿದ್ದೀನಿ, 2 ಪಲಾವ್ ಎಲೆ, ಆಮೇಲೆ ಧನ್ಯ ಇಷ್ಟೊಂದು ಹಾಕ್ಕೊಳ್ಳಲ್ಲ, 2 ಸ್ಪೂನ್ ಹಾಕ್ಕೊಳ್ಳೋದು. ಸೊ ಫುಲ್ ಅಂದರೆ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇದು, ಆಮೇಲೆ ಇಲ್ಲಿ ಪುದೀನ, ಜಿಂಜರ್ ಮತ್ತು ಗಾರ್ಲಿಕ್ ಮತ್ತು ಕೊತ್ತಂಬರಿನ ಕ್ಲೀನ್ ಮಾಡಬೇಕು. ಸೊ ಇದನ್ನೆಲ್ಲ ಹಾಕಿ ಇವಾಗ ನಾನು ಹೇಗೆ ಅಪ್ಪು ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಏನೇನು ತೋರಿಸ್ದೆ ಸಾಮಗ್ರಿಗಳು ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇಲ್ಲಿ ನಾನು ನಿಮಗೆ ಒಂದೇ ಒಂದು ಟಿಪ್ಸ್ ಕೊಡ್ತೀನಿ. ಏನು ಅಂತಂದರೆ, ನೀವು ಗ್ರೀನ್ ಚಿಲ್ಲಿ ಹಾಕ್ತಿರಲ್ಲ, ಹಸಿಮೆಣಸಿನಕಾಯಿ, ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊಡಿ. ಯಾಕೆ ಅಂತಂದರೆ ಅದು ಗ್ರೀನಲ್ಲೇ ಇದ್ದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಬ್ಲೋಟ್ ಆಗುತ್ತೆ. ಸೊ ಐ ಯೂಶ್ವಲಿ ರೋಸ್ಟ್ ಅ ಲಾಟ್. ಸೊ ಅದನ್ನು ಜಾಸ್ತಿ ರೋಸ್ಟ್ ಆಗಿ ಫ್ರೈ ಆಗಿ ಮಾಡ್ತೀನಿ. ಸೊ ಅದೊಂದು ಟಿಪ್ಸ್ ಅಷ್ಟೇ. ಸೊ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ನಾನು ಅದನ್ನು ಗ್ರೈಂಡ್ ಮಾಡ್ತೀನಿ. ಇಲ್ಲಿ ನಾನು ಬಿರಿಯಾನಿಗೆ ಮಟನ್ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇವಾಗ ನಾನು ಏನು ಫ್ರೈ ಮಾಡಿದೆ ಅದು ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಮೀನ್ ವೈಲ್ ಕಬಾಬ್ ಮಾಡೋಣ ಅಂತ ಸ್ವಲ್ಪ ಸೈಡ್ಸ್ ಆಗಿ. ಸೊ ಅದಕ್ಕೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಅಫ್ಕೋರ್ಸ್ ಕಬಾಬ್ ಪೌಡರ್ ಆ್ಯಂಡ್ ಸ್ವಲ್ಪ ನಾನು ಗರಂ ಮಸಾಲ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು 2 ಮೊಟ್ಟೆ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ.
ಇಲ್ಲಿ ನಾವು ಏನೇನೆಲ್ಲ ಫ್ರೈ ಮಾಡಿದ್ವಿ ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನೆಲ್ಲ ನಾನು ಇವಾಗ ರುಬ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಎಣ್ಣೆ ಕಾದ್ಮೇಲೆ ಆಮೇಲೆ ನಾವು ಏನೇನೆಲ್ಲ ರುಬ್ಬಿಟ್ಕೊಂಡಿದ್ವಿ ಅದನ್ನೆಲ್ಲ ನಾನು ಇದ್ರ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ನಾನೊಂದು ಸ್ವಲ್ಪ ಬೇಯಿಸ್ಕೊತೀನಿ. ಇಲ್ಲಿ ನಾನು ಹಸಿ ವಾಸನೆ ಹೋಗಾದ್ಮೇಲೆ ನಾನು ಏನು ತೊಳೆದಿಟ್ಕೊಂಡಿದ್ದೆ ಮಟನ್ ಬಿರಿಯಾನಿಗೆ ಅಂತ ಅದನ್ನು ಇವಾಗ ನಾನು ಇದ್ರೊಳಗಡೆ ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅದನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಾನಿಲ್ಲಿ ಹಾಕ್ತಿರೋದು ಒಂದು ಪುಟ್ಟು ಗ್ಲಾಸಲ್ಲಿ ಕಾಫಿ ಅಥವಾ ಟೀ ಕುಡಿಯೋ ಗ್ಲಾಸಲ್ಲಿ 4 ಅಕ್ಕಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಅಲ್ವಾ, ಸೊ ತುಂಬ ಹಾಕ್ಬಿಟ್ರೆ ಎವ್ರಿ ಡೇ 3 ಮೀಲ್ಸ್ ಕೂಡ ಅದೇ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಹಾಕ್ತಾಯಿದ್ದೀವಿ. ಅಟ್ಲೀಸ್ಟ್ ಒಂದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಥವಾ ಯಾವುದಾದ್ರೂ ಒಂದು 1.5 ಮೀಲ್ ಆಗೋ ಥರ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ ಥರ ಕ್ವಾಂಟಿಟಿ ತೊಗೊಂಡು ಅಕ್ಕಿ ಹಾಕಿ ನೀವು ಮಾಡ್ಬೋದು. ನಾನಿಲ್ಲಿ ಪುಟ್ಟು ಗ್ಲಾಸಲ್ಲಿ ತೊಗೊಂಡು ಹಾಕಿದ್ದೀನಿ. ಈ ಥರ ನೀವು ಏನೇ ಬಿರಿಯಾನಿ ಮಾಡಿ ಅಥವಾ ಟೊಮೆಟೊ ಬಾತ್ ಅಥವಾ ಪುಲಾವ್ ಏನೇ ಮಾಡಿದ್ರು ಮೊಸರು ಬಜ್ಜಿ ತುಂಬಾ ಇಂಪಾರ್ಟೆಂಟ್. ನನಗೆ ಮೊಸರು ಬಜ್ಜಿ ಇಲ್ದರೆ ನನಗೆ ಏನೂ ತಿನ್ನೋಕ್ಕಾಗಲ್ಲ. ಸೊ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಮತ್ತು ಅಫ್ಕೋರ್ಸ್ ಕುಕುಂಬರ್ ಹಾಕಿ ಮೊಸರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಕ್ಯಾರೆಟ್ನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಎಲ್ಲ ಮಾಡಿ ಇಟ್ಟಾದಮೇಲೆ ಗ್ಯಾಸ್ನ ಆಫ್ ಮಾಡ್ತೀನಿ. ನಿಮಗೆ ದಮ್ ಕಟ್ಟಬೇಕು ಅಂತಂದರೆ ನೀವು ಬೇಕಿದ್ರೆ ಏನು ಬಿರಿಯಾನಿ ಇದೆ ಅದ್ರ ಮೇಲೆ ನೀವು ಬಾಳೆ ಎಲೆ ಹಾಕಿ ಇಡ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ಸೊ ನಾನು ನಾರ್ಮಲ್ ಆಗಿ ಹಾಗೆ ಮಾಡಿದ್ದೀನಿ. ಬಟ್ ಬಾಳೆ ಎಲೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಗ್ಯಾಸ್ ಎಲ್ಲ ಆಫ್ ಮಾಡಾದಮೇಲೆ 1 ಸ್ಪೂನ್ ಆಫ್ ಗೀ ತೊಗೊಂಡು ಅದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಆಮೇಲೆ ತಿನ್ನಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಈ ವಿಡಿಯೋ. ಐ ಹೋಪ್ ಯು ಗೈಸ್ ರಿಯಲಿ ಲೈಕ್ ದ ವಿಡಿಯೋ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಥವಾ ನೀವು ಟ್ರೈ ಮಾಡಿದ್ದು ಹೇಗೆ ಬಂತು ಅಂತ ನಂಗೆ ತಿಳಿಸ್ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಟು ರಿಪ್ಲೈ ಫಾರ್ ದ್ಯಾಟ್. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೇಲಿ ಈ ಮೀಲ್ ಅಂತ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಗೈಸ್ ಇನ್ our next vlog. Bye bye.